ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಏಪ್ರಿಲ್ 24, 2011 ಆಂಧ್ರಪ್ರದೇಶದ ಪುಟ್ಪರ್ತಿಯಲ್ಲಿ ಸತ್ಯಸಾಯಿ ಆಸ್ಪತ್ರೆಯ ಆವರಣದಲ್ಲಿ ಲಕ್ಷಾಂತರ ಭಕ್ತರ ದಂಡೆ ನೆರೆದಿತ್ತು. ಯಾಕೆಂದ್ರೆ ಒಂದು ತಿಂಗಳಿನಿಂದ ಅಂದ್ರೆ ಮಾರ್ಚ್ 28ರಿಂದಲೂ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಸಾಯಿಬಾಬಾ ಅವರ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಹೀಗಾಗಿ ಲಕ್ಷಾಂತರ ಭಕ್ತರು ಆಸ್ಪತ್ರೆಯ ಹೊರಗೆ ತೀವ್ರ ಆತಂಕದಿಂದ ಅವರ ಆರೋಗ್ಯದ ಬಗ್ಗೆ ಕ್ಷಣದ ಮಾಹಿತಿಗಾಗಿ ಕಾಯ್ತಾ ಇದ್ರು. ಬಾಬಾ ಗುಣಮುಖರಾಗಲಿ ಅಂತ ಅಲ್ಲಿ ಸೇರಿದ್ದ ಭಕ್ತರು ಪ್ರಾರ್ಥನೆ, ಭಜನೆ ಮತ್ತು ಭಗವಂತನ ಜಪ ಮಾಡ್ತಾ ಇದ್ರು. ದೇಶ ಮತ್ತು ವಿದೇಶದ ಅನೇಕ ಮಾಧ್ಯಮದವರು ಆಸ್ಪತ್ರೆಯ ಹೊರಗೆ ಬೀಡು ಬಿಟ್ಟು ಕ್ಷಣದ ಸುದ್ದಿಗಳನ್ನ ವರದಿ ಮಾಡ್ತಾ ಇದ್ರು. ಆದ್ರೆ ದುರ್ದೈವ ಅಂದ್ರೆ 7:40ಕ್ಕೆ ಬಿಡುಗಡೆಯಾದ ಹೆಲ್ತ್ ಬುಲೆಟಿನ್ನಲ್ಲಿ ಸೇರಿದ್ದ ಲಕ್ಷಾಂತರ ಭಕ್ತರಿಗೆ ಆಘಾತವನ್ನ ಉಂಟು ಮಾಡಿತು. ಲಕ್ಷಾಂತರ ಭಕ್ತರ ಪಾಲಿಗೆ ಜೀವಂತ ದೈವ ಪರಮಾತ್ಮನ ಅವತಾರ ದೇವಮಾನವರಾಗಿದ್ದ ಶ್ರೀ ಸತ್ಯ ಸಾಯಿಬಾಬಾ ತಮ್ಮ ಲೀಲೆಗಳನ್ನ ಮುಕ್ತಾಯಗೊಳಿಸಿ ಪುಣ್ಯ ಶರೀರವನ್ನ ತ್ಯಾಗ ಮಾಡಿ ಬ್ರಹ್ಮಾಂಡದ ದಿವ್ಯ ಶಕ್ತಿಯಲ್ಲಿ ಲೀನರಾಗಿ ಹೋದರು. ಆಸ್ಪತ್ರೆಯಿಂದ ಈ ಸುದ್ದಿ ಹೊರಬೀಳ್ತಿದ್ದಂತೆ ಆಶಾಭಾವದಿಂದ ಕಾಯ್ತಾ ಇದ್ದ ಭಕ್ತರಿಗೆ ಭಾರಿ ಆಘಾತ ಉಂಟು ಮಾಡಿತು. ಅನೇಕ ಭಕ್ತರು ನೆಲದ ಮೇಲೆ ಕುಸಿದು ಬಿದ್ದರು. ಕೆಲವರು ಪ್ರಜ್ಞೆ ತಪ್ಪಿದ್ರು. ಮತ್ತೆ ಕೆಲವರು ಪ್ರಾರ್ಥಿಸುತ್ತಾ ಅಳುತ್ತಾ ಆಸ್ಪತ್ರೆಯ ಗೇಟ್ಗಳನ್ನ ಹಿಡಿದುಕೊಂಡು ನಿಂತ ದೃಶ್ಯಗಳು ಇವತ್ತಿಗೂ ಕಣ್ಣೀರು ತರಿಸುತ್ತವೆ. ಸ್ನೇಹಿತರೆ, ದಶಕಗಳ ಕಾಲ ಕೋಟ್ಯಾಂತರ ಭಕ್ತರ ಪಾಲಿಗೆ ಜೀವಂತ ದೇವರು ಎಂದು ಪೂಜಿಸಲ್ಪಟ್ಟ ಶ್ರೀ ಸತ್ಯ ಸಾಯಿಬಾಬಾ ಏಪ್ರಿಲ್ 24, 2011 ಪುಟ್ಪರ್ತಿಯ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಮೆಡಿಕಲ್ ಸೈನ್ಸ್ನಲ್ಲಿ ನಿಧನರಾದರು. ಆದರೆ ಅವರ ಈ ಮಹಾಸಮಾಧಿಯ ಹಿಂದಿನ ದಿನಗಳು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಸುತ್ತಲಿನ ಮಾಹಿತಿಯ ಕೊರತೆ ಮತ್ತು ಗೌಪ್ಯತೆ ಒಂದು ದೊಡ್ಡ ಮಟ್ಟದ ವಿವಾದ ಮತ್ತು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಹಾಗಿದ್ರೆ ಸತ್ಯ ಸಾಯಿಬಾಬಾ ಅವರ ಸಾವಿನ ಸುತ್ತ ಹುಟ್ಟಿಕೊಂಡ ವಿವಾದ ಏನು? ಆಸ್ಪತ್ರೆಯಲ್ಲಿನ ವಿಚಾರಗಳು ಟ್ರಸ್ಟ್ ಅವರನ್ನ ಬಿಟ್ಟು ಆಚೆ ಬರದೆ ಉಳಿದಿದ್ದಕ್ಕೆ ಭಕ್ತರಲ್ಲಿ ಉಂಟಾಗಿದ್ದ ಗೊಂದಲಗಳೇನು? ಅಷ್ಟಕ್ಕೂ ಸಾವಿಗೂ ಸುಮಾರು 20 ದಿನಗಳು ಮುಂಚೆಯೇ ಶವಪೆಟ್ಟಿಗೆಯನ್ನ ಮಾಡಲಾಗಿತ್ತೆ. ಈ ಎಲ್ಲಾ ವಿವಾದಗಳ ಒಂದಿಷ್ಟು ಮಾಹಿತಿಯನ್ನ ನೋಡೋಣ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಬಾಬಾ ಅವರು ಮಾರ್ಚ್ 28, 2011 ಪುಟ್ಪರ್ತಿಯ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಆ ದಿನದಿಂದ ಅವರ ನಿಧನದವರೆಗೂ ಇಡೀ ಪ್ರಕ್ರಿಯೆ ಅತ್ಯಂತ ಗೌಪ್ಯವಾಗಿ ನಡೆಯಿತು. ಇದೇ ವಿವಾದಕ್ಕೆ ಮೂಲ ಕಾರಣವಾಯಿತು. ಇನ್ನು ಆಸ್ಪತ್ರೆಯ ವೈದ್ಯರು ಪ್ರತಿದಿನ ನೀಡುತ್ತಿದ್ದ ವೈದ್ಯಕೀಯ ಬುಲೆಟಿನ್ ಬಹಳಷ್ಟು ಆಶಾವಾದಿಯಾಗಿರುತ್ತಿದ್ವು. ಅಂದ್ರೆ ಬಾಬಾ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಅವರ ಸ್ಥಿತಿ ಸ್ಥಿರವಾಗಿದೆ ಇತ್ಯಾದಿಯಾಗಿ ಬುಲೆಟಿನ್ಗಳು ಬಿಡುಗಡೆಯಾಗ್ತಿದ್ವು. ಆದರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಬದಲಾಗಿ ಕ್ಷೀಣಿಸುವಿಕೆ ಉಂಟಾಗಿದ್ರೂ ವಾಸ್ತವ ಚಿತ್ರಣವನ್ನು ವೈದ್ಯರು ಬಿಡುಗಡೆ ಮಾಡಲಿಲ್ಲ ಎಂಬ ಆರೋಪಗಳು ಕೇಳಿಬಂದವು. ಅಲ್ಲದೆ ಇದು ಖುದ್ದು ಟ್ರಸ್ಟ್ ಮರೆಮಾಚುತ್ತಿದೆ ಎಂಬ ಅನುಮಾನಗಳು ಶುರುವಾದವು. ಇನ್ನು ಕೆಲವರು ಬಾಬಾ ಅವರು ಮಾರ್ಚ್ 28ಕ್ಕಿಂತ ಮೊದಲೇ ನಿಧನರಾಗಿದ್ರು. ಆದರೆ ಆಸ್ತಿ ಮತ್ತು ಟ್ರಸ್ಟ್ ವ್ಯವಸ್ಥೆ ಮಾಡಲು ಈ ವಿಷಯವನ್ನ ಗೌಪ್ಯವಾಗಿ ಇಡಲಾಗಿದೆ ಅಂತ ಆರೋಪಿಸಿದ್ರು. ಅಧಿಕೃತವಾಗಿ ಸಾವು ಘೋಷಣೆಗೂ ಮುನ್ನವೇ ಶವಪೆಟ್ಟಿಗೆಯನ್ನ ತಂದಿರುವ ವರದಿಯು ಈ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡಿತು. ಇನ್ನು ಸತ್ಯಸಾಯಿ ಬಾಬಾ ಅವರ ನಿಧನದ ಬಳಿಕ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಶ್ರೀ ಸತ್ಯಸಾಯಿ ಕೇಂದ್ರೀಯ ಟ್ರಸ್ಟ್ನ ನಿಯಂತ್ರಣಕ್ಕಾಗಿ ಭಾರಿ ಪೈಪೋಟಿಯೇ ಶುರು. ಟ್ರಸ್ಟ್ನ ಸದಸ್ಯರು 2 ಗುಂಪುಗಳಾಗಿ ಒಡೆದಿದ್ರು ಅಂತ ಆರೋಪಿಸಲಾಯಿತು. ಒಂದು ಗುಂಪು ಸಾಯಿಬಾಬಾ ಅವರ ಕುಟುಂಬ ಸದಸ್ಯರನ್ನ ಒಳಗೊಂಡಿದ್ರೆ, ಇನ್ನೊಂದು ಗುಂಪು ಟ್ರಸ್ಟ್ನ ಅಧಿಕಾರಿಗಳು ಮತ್ತು ಆಶ್ರಮದೊಳಗೆ ಪ್ರಭಾವಶಾಲಿಯಾಗಿದ್ದ ಜನರನ್ನ ಒಳಗೊಂಡಿತ್ತು. ಸಾಯಿಬಾಬಾ ಅವರು ಯಾವುದೇ ಲಿಖಿತ ವಿಲ್ ಅಥವಾ ಅಧಿಕೃತ ಉತ್ತರಾಧಿಕಾರಿಗಳ ಪಟ್ಟಿಯನ್ನ ಬಿಟ್ಟು ಹೋಗಿರಲಿಲ್ಲ. ಈ ಕಾರಣದಿಂದಾಗಿ ಟ್ರಸ್ಟ್ನ ಅಧ್ಯಕ್ಷರು ಯಾರು, ಹಣಕಾಸು ಮತ್ತು ನಿರ್ಧಾರ ಕೈಗೊಳ್ಳುವ ಹಕ್ಕು ಯಾರಿಗೆ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರವಿರಲಿಲ್ಲ. ಇನ್ನು ಬಾಬಾ ಅವರ ನಿಧನದ ನಂತರ ಪುಟ್ಪರ್ತಿಯ ಪ್ರಶಾಂತಿ ನಿಲಯಂ ಆವರಣದಲ್ಲಿರುವ ಅವರ ವೈಯಕ್ತಿಕ ಕೊಠಡಿಗಳನ್ನ ತೆರೆದಾಗ
ಅಲ್ಲಿ ಅಪಾರ ಪ್ರಮಾಣದ ಹಣ, ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳು ಪತ್ತೆಯಾದವು. ಈ ಸಂಪತ್ತಿನ ಮೂಲ ಯಾರು ಮತ್ತು ಅದು ಟ್ರಸ್ಟ್ಗೆ ಹೇಗೆ ಸೇರುತ್ತೆ ಎಂಬುದು ಮತ್ತೊಂದು ವಿವಾದಕ್ಕೆ ಕಾರಣವಾಯಿತು. ಇನ್ನೊಂದು ಪ್ರಮುಖ ವಿವಾದ ಅಂದ್ರೆ ಸಾವಿಗೂ ಮುನ್ನವೇ ಶವಪೆಟ್ಟಿಗೆಯನ್ನ ಬುಕ್ ಮಾಡಿತು. ಅದು ಏಪ್ರಿಲ್ 4, 2011. ಬಾಬಾ ಅವರು ಆಸ್ಪತ್ರೆಗೆ ದಾಖಲಾದ ಕೇವಲ 1 ವಾರದ ನಂತರ ಬೆಂಗಳೂರಿನಲ್ಲಿರುವ ಅತಿ ವಿಶ್ವಾಸಾರ್ಹವಾದ ಒಂದು ಫ್ರೀಜರ್ ಬಾಕ್ಸ್ ಅಂದ್ರೆ ಶವಪೆಟ್ಟಿಗೆ ತಯಾರಿಕಾ ಕಂಪನಿಗೆ ಒಂದು ತುರ್ತು ಕರೆ ಬಂದಿತ್ತು. ಕರೆ ಮಾಡಿದವರು ಪುಟ್ಪರ್ತಿಯ ಆಶ್ರಮಕ್ಕೆ ನಿಕಟರಾಗಿದ್ರು. ಆದರೆ ಟ್ರಸ್ಟ್ನ ನೇರ ಸದಸ್ಯರಾಗಿರದೆ ಪ್ರಭಾವಿ ವ್ಯಕ್ತಿಯಾಗಿದ್ರಂತೆ. ಆ ವ್ಯಕ್ತಿ ನಮಗೆ ವಿಶೇಷವಾದ ಅತ್ಯುನ್ನತ ಗುಣಮಟ್ಟದ ಗಾಜಿನ ಫ್ರೀಜರ್ ಪೆಟ್ಟಿಗೆ ತಕ್ಷಣವೇ ಬೇಕು. ಅದು ಕೆಲವು ದಿನಗಳ ಕಾಲ ಪಾರ್ಥಿವ ಶರೀರವನ್ನ ಸಂರಕ್ಷಿಸಲು ಸಾಧ್ಯವಾಗಬೇಕು ಮತ್ತು ಇದು ಸಂಪೂರ್ಣವಾಗಿ ಗೌಪ್ಯವಾಗಿರಬೇಕು ಅಂತ ಆ ಕಂಪನಿಗೆ ಸೂಚನೆ ಕೊಟ್ಟಿದ್ರಂತೆ. ಬಳಿಕ ಒಂದು ಭಾರಿ ದೊಡ್ಡ ಮೊತ್ತದ ರಕಂ ಅವರಿಗೆ ಸಂದಾಯವಾಯಿತಂತೆ. ಬಳಿಕ ಆ ಅತ್ಯಾಧುನಿಕ ಗಾಜಿನ ಶವಪೆಟ್ಟಿಗೆಯನ್ನು ಸಿದ್ಧಪಡಿಸಿ ಸಂಪೂರ್ಣ ರಹಸ್ಯವಾಗಿ ಬೆಂಗಳೂರಿನಿಂದ ಪುಟ್ಪರ್ತಿಗೆ ವಿಶೇಷ ವಾಹನದಲ್ಲಿ ರವಾನಿಸಲಾಯಿತು. ಈ ಪೆಟ್ಟಿಗೆಯ ಆಗಮನದ ವಿಷಯವನ್ನ ಆಶ್ರಮದ ಕೆಲವು ಆಂತರಿಕ ಸದಸ್ಯರು ಮಾತ್ರ ತಿಳಿದಿತ್ತು. ಬಾಬಾ ಅವರ ದೈಹಿಕ ನಿರ್ಗಮನಕ್ಕೂ ಇನ್ನೂ 3 ವಾರಗಳಿಗಿಂತ ಹೆಚ್ಚು ಕಾಲಾವಕಾಶವಿರುವಾಗ ಈ ಪೆಟ್ಟಿಗೆಯನ್ನು ಪುಟ್ಪರ್ತಿಯ ಪ್ರಶಾಂತಿ ನಿಲಯಂ ಆವರಣದಲ್ಲಿರುವ ಒಂದು ಅಜ್ಞಾತ ಕೊಠಡಿಯಲ್ಲಿ ಮರೆಮಾಚಿ ಇರಿಸಲಾಗಿತ್ತು. ಆದರೆ ಈ ಮಾತು ಬಹಳ ದಿನ ಗೌಪ್ಯವಾಗಿ ಉಳಿಯಲಿಲ್ಲ. ಏಪ್ರಿಲ್ 24, 2011 ಬಾಬಾ ಅವರ ನಿಧನ ಘೋಷಣೆಯಾದ ನಂತರ ಶೋಕದ ಅಲೆಯ ನಡುವೆಯೇ ರಹಸ್ಯ ಬಯಲಾಯಿತು. ಶವಪೆಟ್ಟಿಗೆಯನ್ನು ತಯಾರಿಸಿದ ಕಂಪನಿಯ ಮೂಲಗಳು ಸಾವಿಗೂ ಮುನ್ನವೇ ನಮಗೆ ಶವಪೆಟ್ಟಿಗೆಯ ಆರ್ಡರ್ ಬಂದಿತ್ತು ಎಂಬ ವಿಷಯವನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡಿತ್ತು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇದರಿಂದ ಕಂಗೆಟ್ಟ ಶ್ರೀ ಸತ್ಯಸಾಯಿ ಕೇಂದ್ರೀಯ ಟ್ರಸ್ಟ್ ಸಾವಿಗೂ ಮುನ್ನವೇ ಶವಪೆಟ್ಟಿಗೆ ಬುಕ್ ಮಾಡಿದ್ದು ನಿಜ. ಆದರೆ ಅದನ್ನು ಟ್ರಸ್ಟ್ನಿಂದ ಬುಕ್ ಮಾಡಿಲ್ಲ. ಬಾಬಾ ಅವರ ಮೇಲಿನ ಅಪಾರ ಪ್ರೀತಿಯಿಂದ ಒಬ್ಬ ಭಕ್ತರು ವೈಯಕ್ತಿಕವಾಗಿ ಈ ವ್ಯವಸ್ಥೆಯನ್ನ ಮಾಡಿದ್ರು ಅಂತ ಸಮರ್ಥನೆ ಕೊಡಲು ಮುಂದಾಯಿತು. ಆದರೆ ಈ ಸಮರ್ಥನೆ ಭಕ್ತರ ಮೇಲೆ ಪರಿಣಾಮ ಬೀರಲಿಲ್ಲ. ಸಾವಿಗೂ ಮುನ್ನವೇ ಶವಪೆಟ್ಟಿಗೆಯನ್ನ ತಂದ ಈ ಘಟನೆ ಸಾಯಿಬಾಬಾ ಅವರ ಸಾವಿನ ಸುತ್ತ ಹೆಣೆದಿದ್ದ ಅಧಿಕಾರದ ದಾಹ, ಗೌಪ್ಯತೆ ಮತ್ತು ಟ್ರಸ್ಟ್ನ ಆಂತರಿಕ ವಿವಾದಗಳ ಕತೆಗೆ ಮತ್ತೊಂದು ರೋಚಕ ತಿರುವನ್ನ ನೀಡಿತು. ಶವಪೆಟ್ಟಿಗೆಯ ವಿವಾದದ ಮಧ್ಯೆ ಅಂತಿಮ ವಿಧಿವಿಧಾನಗಳು ನಡೆದವು. ಸಾಯಿಬಾಬಾ ಅವರ ಪಾರ್ಥಿವ ಶರೀರವನ್ನ ಏಪ್ರಿಲ್ 25 ಮತ್ತು 26 ಪುಟ್ಪರ್ತಿಯ ಸಾಯಿ ಕುಲ್ವಂತ್ ಹಾಲ್ನಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಇರಿಸಲಾಯಿತು. ಸಾವಿಗೂ ಮುನ್ನವೇ ಬುಕ್ ಮಾಡಲಾಗಿತ್ತು ಎನ್ನಲಾದ ಅದೇ ಗಾಜಿನ ಪೆಟ್ಟಿಗೆಯನ್ನು ದರ್ಶನಕ್ಕಾಗಿ ಬಳಸಲಾಯಿತು. ಏಪ್ರಿಲ್ 27, 2011 ಸಾಯಿ ಕುಲ್ವಂತ್ ಹಾಲ್ನಲ್ಲಿಯೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾಯಿಬಾಬಾ ಅವರ ಅಂತ್ಯಕ್ರಿಯೆಯು ನಡೆಯಿತು. ಆದರೆ ಆ ಬಳಿಕ ಟ್ರಸ್ಟ್ ವಿರುದ್ಧ ತೀವ್ರ ತನಿಖೆಯ ಒತ್ತಡ ಶುರುವಾಯಿತು. ಆದರೆ ದುರದೃಷ್ಟವಶಾತ್ ಈ ವಿವಾದದ ಕುರಿತು ಯಾವುದೇ ಔಪಚಾರಿಕ ತನಿಖೆ ಅಥವಾ ಕಾನೂನು ಮೊಕದ್ದಮೆ ದಾಖಲಾಗಲಿಲ್ಲ. ಮುಖ್ಯವಾಗಿ ಸಾಯಿಬಾಬಾ ಅವರ ಕುಟುಂಬ ಅಥವಾ ಟ್ರಸ್ಟ್ನೊಳಗಿನವರು ಕೂಡ ಈ ವಿಷಯದ ಬಗ್ಗೆ ಅಧಿಕೃತವಾಗಿ ದೂರು ನೀಡಲಿಲ್ಲ. ಅದೇ ಹೊತ್ತಿಗೆ ಸಾಯಿಬಾಬಾ ಅವರ ಯಜುರು ಮಂದಿರದ ಕೊಠಡಿಯಲ್ಲಿ ಪತ್ತೆಯಾದ ಅಪಾರ ಪ್ರಮಾಣದ ನಗದು, ಚಿನ್ನ ಮತ್ತು ಬೆಳ್ಳಿಯ ರಹಸ್ಯ ಶವಪೆಟ್ಟಿಗೆ ವಿವಾದವನ್ನ ಕಳೆದು ಹೋಗುವಂತೆ ಮಾಡಿ. ಈ ರಹಸ್ಯ ಸಂಪತ್ತಿನ ಮೂಲ ಯಾವುದು ಅನ್ನೋದು ನಿತ್ಯವೂ ನ್ಯೂಸ್ ಚಾನೆಲ್ಗಳ ವರದಿಯಾಗಿ ಪ್ರಸಾರವಾಗತೊಡಗಿತ್ತು. ಬಳಿಕ ಟ್ರಸ್ಟ್ನೊಳಗಿನ ಆಂತರಿಕ ಕಲಹ ಮತ್ತು ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಪೈಪೋಟಿಯೂ ಕೂಡ ಹೆಚ್ಚು ಸುದ್ದಿಯಾಯಿತು. ಇವುಗಳ ಮಧ್ಯೆ ಶವಪೆಟ್ಟಿಗೆಯ ವಿವಾದ ಮುಚ್ಚಿ ಹೋಯಿತು. ಭಕ್ತರ ಪಾಲಿಗೆ ಈ ವಿವಾದವು ಮುಖ್ಯವಾಗಿರಲಿಲ್ಲ. ಬಾಬಾ ಅವರ ಅಂತಿಮ ದರ್ಶನ ಮತ್ತು ಅವರ ಆಧ್ಯಾತ್ಮಿಕ ಪರಂಪರೆಯೇ ಮುಖ್ಯವಾಯಿತು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಸಾವಿಗೂ ಮುನ್ನ ಶವಪೆಟ್ಟಿಗೆಯನ್ನ ತಂದ ವಿವಾದ ಸಾಯಿ ಟ್ರಸ್ಟ್ನ ಸಮರ್ಥನೆಯೊಂದಿಗೆ ಕೊನೆಗೊಂಡಿತ್ತು. ಇದಿಷ್ಟು ಸತ್ಯಸಾಯಿಬಾಬಾ ಅವರ ಸಾವಿಗೂ ಮೊದಲೇ ಶವಪೆಟ್ಟಿಗೆ ತಂದ ವಿವಾದದ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.